ಶಿಡ್ಲಘಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಶಿಡ್ಲಘಟ್ಟ ನಗರದ ಪ್ಯಾರಾಗಾನ್ ಶಾಲೆಯ ಮುಂಭಾಗದಲ್ಲಿ ಮಾನವ ಬಂಧುತ್ವ ವೇದಿಕೆ ಹಾಗೂ ತಾಲೂಕು ಪದವಿ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರ ಭದ್ರತೆಗಾಗಿ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಇರಬೇಕು. ಪೊಲೀಸ್ ಠಾಣೆ ಹೆಣ್ಣು ಮಕ್ಕಳಿಗೆ ತವರಿನ ಮನೆಯಂತಿದ್ದು ಭರವಸೆ ನೀಡುವಂತಿರಬೇಕು. ಯಾವುದೇ ತೊಂದರೆ ಎದುರಾದಾಗ 112 ಸಹಾಯವಾಣಿ ಮೂಲಕ ತಕ್ಷಣ ನೆರವು ಪಡೆಯಬಹುದು ಎಂದು ಹೇಳಿದರು. ಹೆಣ್ಣು ಮಕ್ಕಳು ಧೈರ್ಯವಾಗಿ ಮಾತನಾಡುವುದು, ಪ್ರಶ್ನೆ ಕೇಳುವುದು ಹಾಗೂ ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುವುದು ಅಗತ್ಯ. ಅನ್ಯಾಯ ಎದುರಾದಾಗ ಮೌನವಾಗಿರದೆ ಕಾನೂನು ಅರಿವು ಹೊಂದಿ ಹೋರಾಡಬೇಕು. ಮಹಿಳಾ ಸಹಾಯವಾಣಿ, ಸಖಿ ಕೇಂದ್ರ ಹಾಗೂ ಸಾಂತ್ವನ ಕೇಂದ್ರಗಳ ಸೌಲಭ್ಯಗಳ ಬಗ್ಗೆ ಅರಿವು ಹೊಂದುವುದು ಅತ್ಯಂತ ಮುಖ್ಯ ಎಂದು ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಅವಮಾನ, ಕಷ್ಟ ಹಾಗೂ ಅಪಹಾಸ್ಯವನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳುವ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗಿದೆ. ನೊಂದವರ ಧ್ವನಿಯಾಗುವಷ್ಟು ಶಕ್ತಿವಂತರಾದಾಗ ಮಾತ್ರ ಮಹಿಳಾ ದಿನಾಚರಣೆಗೆ ನಿಜವಾದ ಅರ್ಥ ಸಿಗುತ್ತದೆ ಎಂದು ಹೇಳಿದರು. ಹೆಣ್ಣು ಮಕ್ಕಳು ಅನಗತ್ಯ ಆಕರ್ಷಣೆಗಳಿಂದ ದೂರವಿದ್ದು ತಮ್ಮ ಗುರಿ ಸಾಧನೆಗೆ ಶ್ರಮಿಸಿ. ನಿಮ್ಮ ಆಲೋಚನೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಶಿಕ್ಷಣವೇ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸುವ ಪ್ರಮುಖ ಸಾಧನ ಎಂದು ಹೇಳಿದ ಅವರು, ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರವನ್ನು ಶ್ಲಾಘಿಸಿದರು. ಇನ್ನು 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಉಚಿತ HPV ಲಸಿಕೆ ಪಡೆದು ಗರ್ಭಕೋಶ ಕ್ಯಾನ್ಸರ್ ತಡೆಯಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳ ಕುರಿತು ವಿವರಿಸಿದ ಅವರು, ಸ್ವಸಹಾಯ ಸಂಘಗಳ ಮೂಲಕ ಸಾಲ ಸೌಲಭ್ಯ ಪಡೆದು ಕೌಶಲಾಭಿವೃದ್ಧಿ ತರಬೇತಿಗಳ ಮೂಲಕ ಸ್ವಂತ ಉದ್ಯಮ ಆರಂಭಿಸಲು ಮಹಿಳೆಯರು ಮುಂದಾಗಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ಕುಂದಲಗುರ್ಕಿ ಮುನೀಂದ್ರ, ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ, ನಗರಸಭೆ ಪೌರಾಯುಕ್ತೆ ಜಿ ಅಮೃತ, CDPO ವಿದ್ಯಾ ಎ ವಸ್ರ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಶ್ರೀಕರಣೇಶ್ ಮಂತ್ರಿ ಧರಿತ್ರಿ ಎಂಬ ಶಕ್ತಿ ಮಂತ್ರಕ್ಕೆ ಇಂದು ಉಸಿರನ್ನ ನೀತಿ ಮಹತ್ವ ಸೌಲಭ್ಯಗಳ ಅರಿವನ್ನ ತಾಯಿಯ ರೀತಿ ನಮ್ಮೆಲ್ಲ ಧೀರ ಮಹಿಳೆ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ, ಮತ್ತೊಂದು ಬಾರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರಿಗೆ ಸಭೆಯ ಆತ್ಮೀಯವಾದ ನಮನಗಳು. ನಮ್ಮ ಮುಂದೆ ಕೇಳುವ ಸಮಯ ವೇದಿಕೆಗೆ ಸ್ವಾಗತಿಸುವ ಶಿಡ್ಲಘಟ್ಟದ ಕುಮಾರಿ ಎನ್ ಗಗನ ಸಿಂಧೂರವರ. ಸರ್ವೈಕಲ್ ಕ್ಯಾನ್ಸರ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಹೆಣ್ಣು ಮಕ್ಕಳಿಗೆ 9 ವರ್ಷದಿಂದ 45 ವರ್ಷದವರೆಗೂ ಉಚಿತ HPV ವ್ಯಾಕ್ಸಿನ್ ಎಲ್ಲ PHC ಸೆಂಟರ್ಗಳಲ್ಲಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಹೋಗಿ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಇವತ್ತಿಗೆ ಎದೆ ಭಾಗದ ಮತ್ತು ಗರ್ಭಕೋಶದ ಕ್ಯಾನ್ಸರ್ಗಳು ಬಹಳಷ್ಟು ಇದ್ದಾವೆ. ಹಳ್ಳಿ ಭಾಗದಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಹೇಳ್ಕೊಳ್ಳೋದೇ ಇಲ್ಲ. ಎದೆ ಭಾಗದ ಕ್ಯಾನ್ಸರ್ ತೋರಿಸ್ಕೊಳ್ಳೋಕ್ಕೂ, ಯಾಕಂದರೆ ಎಲ್ರಿಗೂ ಒಂಥರ ನಾಚಿಕೆ, ಹೇಳ್ಬಿಟ್ರೆ ಏನಾಗುತ್ತೋ ಬಟ್ ಆದರೆ ಸಾಯೋ ಪರಿಸ್ಥಿತಿ ಬಂದಾಗ ಆಸ್ಪತ್ರೆಗೆ ಹೋದಾಗ ಉಳಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಸರ್ಕಾರ ಈಗ ಉಚಿತವಾಗಿ HPV ವ್ಯಾಕ್ಸಿನ್ ಆಗ್ತಾ ಇದೆ. ಎಲ್ಲ ಹೆಣ್ಣು ಮಕ್ಕಳು ದಯವಿಟ್ಟು ನಿಮ್ಮ PHCಗಳಿಗೆ ಹೋಗಿ. CHC ಅಲ್ಲಿದೆಯಾ? ಓನ್ಲಿ PHC 3 ಕಡೆ ಇದೆಯಲ್ಲ. ನಿಮ್ಮ ತಾಲೂಕು ಆಸ್ಪತ್ರೆ ಎಲ್ಲೈತೆ? ಹೋಗಿ ಹಾಕ್ಸ್ಕೊಳ್ಳಿ. PHCಗಳಲ್ಲಿ, CHCಗಳಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ ಹಾಕ್ಸ್ಕೊಳ್ತೀರಾ? ಇನ್ನೊಂದು, ಮಹಿಳೆಯರ ಸಬಲೀಕರಣ. ಹೆಣ್ಣು ಮಕ್ಕಳಿಗೆ ಬಡತನ ಇರುತ್ತೆ, ಏನಾದರೂ ಕಲ್ತ್ಕೊಂಡು ಅವಳು ಜೀವನ ಕಳಿಸ್ಕೋಬೇಕು ಅಂತ ಇರ್ತಾಳೆ. ಅಂಥವ್ರು ನೀವು ತಾಲೂಕು ಆಫೀಸ್ಗೆ ಕರ್ಕೊಂಡೋಗಿ. ಅಲ್ಲಿ ಪ್ರತಿ 3 ತಿಂಗಳಿಗೆ, ಎಷ್ಟು ತಿಂಗಳಿಗೆ ಒಂದ್ಸಲ ಟ್ರೈನಿಂಗ್ ಮಾಡ್ತೀರೇನಪ್ಪ? ಎಲ್ಲೋದ್ರು ಅವರು ಟ್ರೈನಿಂಗ್? ಅವರು ಎಲ್ಲ ಮಾಹಿತಿ ಕೊಡೋರೆಲ್ಲ ಹೋದ್ರು. ಅಲ್ಲಿ ಟ್ರೈನಿಂಗ್ಗಳು ಮಾಡ್ತಾ ಇರ್ತಾರೆ. 30 ಥರ ಟ್ರೈನಿಂಗ್ ಮಾಡ್ತಾರೆ ಹೆಣ್ಮಕ್ಳಿಗೆ.
ಬ್ಯೂಟಿಷಿಯನ್, ಟೇಲರಿಂಗ್, ಎಂಬ್ರಾಯ್ಡ್ರಿ, ಕಂಪ್ಯೂಟರ್ ಡಾಟಾ ಆಪರೇಷನ್, ಮತ್ತು ಇನ್ನೇನೇನು ಮಾಡ್ತಾರೆ ಮೇಡಮ್, ಹೇಳ್ತಾ ಹೋಗಿ ಹಂಗೆ. ಮಸಾಲೆಗಳೆಲ್ಲ ಇವಾಗ ಬೆಂಗಳೂರಲ್ಲ ನಾವೆಲ್ಲ ಅವಾಗ ಅಮ್ದಿರೋ ಎಲ್ಲ ಮಸಾಲೆನೆಲ್ಲ ಮನೇಲಿ ಮಾಡ್ಕೊಂಡು ಕೂತ್ಕೊಳ್ಳೋರು. ಇವಾಗ ಹೆಣ್ಮಕ್ಳಿಗೆ ಆ ಮಸಾಲ ಹೆಂಗೆ ತಯಾರು ಮಾಡಬೇಕು, ಅವಳು ಅದ್ರದ್ದು ಒಂದು ಸಣ್ಣ ಮನೆಯಲ್ಲೇ ಮಾಡಿ ಮಾರಾಟ ಮಾಡ್ಬೋದು. ಈ ಥರ 30 ತರಾವರಿ ಟ್ರೈನಿಂಗು ಹೆಣ್ಮಕ್ಳಿಗೆ ಮಾಡ್ತಾರೆ. ಅವಳು ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಸುತ್ತು ನಿಧಿ ಇರುತ್ತಲ್ಲ SHC ಗ್ರೂಪಿಂದ, ಅಲ್ಲಿ 50,000 ಅವಳು ಅಲ್ಲಿ ಸಾಲ ತಗೋಬೋದು. ಆ ಸಾಲ ತಗೊಂಡು ಅವಳು ಚೆನ್ನಾಗಿ ನಡೆಸಿದ್ರೆ ಮತ್ತೆ ಇನ್ನೂ ಜಾಸ್ತಿ ಅವಳಿಗೆ ಸಾಲವನ್ನ ಕೊಡ್ತಾರೆ. ಸೊ ಅವಳ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಗಳಿಸಿಕೊಂಡಿದ್ದಾರೆ 3 ವಿದ್ಯಾರ್ಥಿಗಳು. ಮಾನಸ 3rd BCom GFGC ಶಿಡ್ಲಘಟ್ಟ,